ಬೆಂಗಳೂರಿನ ಐಟಿ-ಬಿಟಿಯ ಹರಿಕಾರ, ಮುತ್ಸದ್ದಿ ರಾಜಕಾರಣಿ, ರಾಜ್ಯ ಮತ್ತು ದೇಶ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ಐಟಿ-ಬಿಟಿಯಲ್ಲಿ ತಮ್ಮದೇ ಆದಂತಹ ಒಂದು ಸೇವೆ ಸಲ್ಲಿಸ್ತಿರುವ ರಾಜ್ಯಸಭೆ ಸದಸ್ಯರು ಕೂಡ ಆಗಿರುವ ಸುಧಾಮೂರ್ತಿ ಅಮ್ಮನವರು ನಮ್ಮ ಜೊತೆ ಇದ್ದಾರೆ. ಸುಧಾಮೂರ್ತಿ ಅಮ್ಮನವರೇ ನಮಸ್ಕಾರ. ಇವತ್ತಿನ ಈ ವಿಚಾರದ ಬಗ್ಗೆ ಎಸ್.ಎಂ. ಕೃಷ್ಣ ಅವರು ಅಗಲಿದ್ದಾರೆ. ಈ ವಿಚಾರದ ಕುರಿತಾಗಿ ತಾವು ಮಾತನಾಡೋದಾದ್ರೆ? ಬಹಳ ದುಃಖ ಆಗುತ್ತೆ. ಅವರೊಂದು ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಕಲಾಪ್ರೇಮಿ, ಸ್ನೇಹಮಯಿ, ಮತ್ತು ಅವರು ಹಾರ್ಷಿದ್ದನ್ನ ಎಂದೂ ನೋಡಲಿಲ್ಲ. ಒಳ್ಳೆ ನಡವಳಿಕೆ ಇಲ್ಲ, ಒಬ್ಬ ಉತ್ತಮ ವ್ಯಕ್ತಿ. ಅವರಿಲ್ಲಾದರೆ ಬಹುಶಃ ಬೆಂಗಳೂರು ರಿಟೈರ್ಡ್ ಜನರ ಒಂದು ಸ್ವರ್ಗ ಅನ್ನೋದು ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಅಂದರೆ ಸಾಫ್ಟ್ವೇರ್, ಬೆಂಗಳೂರನ್ನು ಒಂದು ವರ್ಬ್ ಸಹಿತ ಬಂದಿದೆ. ಅದಕ್ಕೆ ಹರಿಕಾರ ಆಗಿರೋರು ನಮ್ಮ ಎಸ್.ಎಂ. ಕೃಷ್ಣ ಅವರು. ವೈಯಕ್ತಿಕವಾಗಿ ನನ್ನ ಸಂತಾಪಗಳನ್ನು ಅವ್ರ ಕುಟುಂಬಕ್ಕೆ ಸಲ್ಲಿಸ್ತೀನಿ, ಮತ್ತು ಒಬ್ಬ ಕನ್ನಡಿಗರಾಗಿ ಸಲ್ಲಿಸ್ತೀನಿ, ಮತ್ತು ರಾಜ್ಯಸಭೆ ಸದಸ್ಯೆಯಾಗಿ ಸಹಿತ ನಾನು ಅವ್ರಿಗೆ ಈ ಅಂತಿಮ ನಮನಗಳನ್ನು ಸಲ್ಲಿಸ್ತೀನಿ. ಅವರು ಇಲ್ಲಾದರೆ ಬಹುಶಃ ಬೆಂಗಳೂರು ಈ ಮಟ್ಟಕ್ಕೆ ಬೆಳೀತಿರಲಿಲ್ಲ, ಇಷ್ಟೊಂದು ಜನರಿಗೆ ಆಶ್ರಯ ಆಗ್ತಿರ್ಲಿಲ್ಲ, ಇಷ್ಟೊಂದು ಜನಗಳಿಗೆ ಕೆಲಸ ಸಿಗ್ತಿರಲಿಲ್ಲ. ನನಗಿನ್ನೂ ನೆನಪಿದೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ, ಅದು ಪೇಪರ್ನಲ್ಲಿಯೂ ಬಂದಿದೆ, ಬೇಕಾದ್ರೆ ನೀವು ಚೆಕ್ ಮಾಡಿ. ಅವರು ಒಂದೇ ದಿನವೇ ಸ್ಟೇಟ್ಮೆಂಟ್ ಹೇಳಿದರು, ಏನಂದರೆ ನಮ್ಮ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟಿಗೆ ನಾವು ಹೆಚ್ಚು ಅವಕಾಶ ಕೊಡ್ತೀವಿ, ಆ ಉದ್ಯಮ ಮಾಡೋರು ಅವರಿಗೆ ವಿಧಾನಸೌಧಕ್ಕೆ ಬರೋ ಕಾರಣ ಇಲ್ಲ, ನಾನೇ ಹೋಗಿ ನಾರಾಯಣ ಮೂರ್ತಿಯನ್ನು ಖುದ್ದಾಗಿ ಭೇಟಿ ಮಾಡ್ತೀನಿ ಅಂತ. ಅಲ್ಲಿಯ ಮಟ್ಟಿಗೆ ಅವರು ಸಜ್ಜನರಾಗಿದ್ದರು, ಮತ್ತು ಅಲ್ಲಿಯ ಮಟ್ಟಿಗೆ ನಮ್ಮ ದೇಶದ, ನಮ್ಮ ಕನ್ನಡ ನಾಡಿನ ಒಂದು ಪ್ರಗತಿಯನ್ನು ಅವರು ಬಯಸ್ತಿದ್ರು. ಬಹುತೇಕ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಯಾವುದೇ ಪಕ್ಷಾತೀತವಾಗಿ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಅಥವಾ ಮೈತ್ರಿ ಸರ್ಕಾರಗಳಿರ್ಬೋದು, ನೇರವಾಗಿ ಫಸ್ಟು ಅಥವಾ ಪ್ರಮುಖ ಮೊದಲ ಆ ಒಂದು ಆರಂಭದ ದಿನಗಳಲ್ಲಿ ತಮ್ಮ ಕುಟುಂಬಕ್ಕೆ ಬರುವಂಥದ್ದು, ಮಾತುಕತೆ ನಡೆಸುವಂಥದ್ದು, ಸಾಫ್ಟ್ವೇರ್ ಬಗ್ಗೆ ಮಾರ್ಗದರ್ಶನ ಪಡೆಯುವಂಥದ್ದು, ಸರ್ಕಾರದ ಮುಖೇನ ಯಾವ ರೀತಿಯಾದಂಥ ಸಹಾಯ ಆಗಬೇಕು, ಇದೆಲ್ಲವನ್ನು ಕೂಡ ಬಹುಶಃ ನಡೆದುಕೊಳ್ತಾ ಇದ್ದು. ಅದರಲ್ಲಿ ಆ ಒಂದು ವಿಚಾರದಲ್ಲಿ ಎಸ್.ಎಂ. ಕೃಷ್ಣ ಅವರು ತಮ್ಮ ಪತಿಯವರ ಜೊತೆಗೆ ತಮ್ಮ ಜೊತೆ ಹಚ್ಕೊಂಡಂತಹ ಪ್ರಮುಖ ವಿಚಾರಗಳ ಬಗ್ಗೆ ಮಾತನಾಡೋದಾದ್ರೆ? ಅವರು ಹೆಚ್ಚು ನಾರಾಯಣ ಮೂರ್ತಿಯವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ರು. ನಂದು ಏನಿದ್ರು ಸಹಿತ ನಾನು ಫಿಲಾಂಥ್ರಫಿ ಅಥವಾ ಜನೋಪಕಾರಿ ಕೆಲಸ ಮಾಡ್ತಾ ಇದ್ದೆ. ನಾನು ಅವ್ರ ಹತ್ರ ಬೆಂಗಳೂರಿನಲ್ಲಿ ಶೌಚಾಲಯ ಬಗ್ಗೆ ಮಾತಾಡಿ ಇದ್ದಾಗ, ಇದು ನಿರ್ಮಲ ಬೆಂಗಳೂರು ನಾವು ಶುರು ಮಾಡಿದ್ದು, ಅದಕ್ಕೆ ಹಣ ಅವಳೆ ಕೊಟ್ಟಿದ್ದು, ನಾನೇ ಕೊಟ್ಟಿದ್ದು ಅದನ್ನು. ಅವಾಗ ಅವರು ಬಹಳ ಸಂತೋಷ ಪಟ್ಟರು. ಅದನ್ನು ನೀವೊಬ್ಬ ನಾಗರಿಕಳಾಗಿ ನಮ್ಮ ಬೆಂಗಳೂರಿಗೆ ಈ ನಿರ್ಮಲ ಶೌಚಾಲಯದ ಕನ್ಸೆಪ್ಟ್ ಮಾಡಿದ್ದಕ್ಕೆ ಬಹಳ ಅವರು ಸಂತೋಷ ಮತ್ತು ಸ್ಪಂದಿಸಿದ್ರು. ಅದಕ್ಕೆ ನಿಮ್ಗೇನು ಬೇಕಾದರೂ ಹೇಳಿ, ಸರ್ಕಾರದಿಂದ, ಕಾರ್ಪೊರೇಷನಿಂದ ನಾವು ಹೆಲ್ಪ್ ಮಾಡ್ತೀವಿ ಅಂತ ಮತ್ತು ಮಾಡಿದ್ರು ಸಹಿತ. ಇವತ್ತಿಗೆ ನೀವು ಬೆಂಗಳೂರಲ್ಲಿ ನಿರ್ಮಲ ಬೆಂಗಳೂರು ಶೌಚಾಲಯ ನೋಡಿದಾಗ ಅದರ ಹಿಂದೆ ಅವರು ಕೊಟ್ಟ ಸಹಕಾರ ಕಣ್ಮುಂದೆ ಕಾಣುತ್ತೆ. ಕೇವಲ ನಿರ್ಮಲ ಬೆಂಗಳೂರು ಮಾತ್ರ ಅಲ್ಲ, ತಾವು ಹೇಳಿದಂತೆ ಸಹಜವಾಗಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ಕೂಡ ಅವರ ಇದ್ದಂಥ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಜಾರಿಗೆ ಬಂದಿತ್ತು. ಈ ಕುರಿತಂತೆ ಮಾತನಾಡೋದು, ಯಾಕೆಂತ ಹೇಳಿದ್ರೆ ಇದೆಲ್ಲವೂ ಕೂಡ ಆಡಳಿತಾತ್ಮಕವಾಗಿ ತೆಗೆದುಕೊಂಡಂಥ ಕೆಲವೊಂದಿಷ್ಟು ಮಹತ್ವದ ನಿರ್ಣಯಗಳಾಗಿರುತ್ತೆ. ಹೌದು, ಮಿಡ್ ಡೇ ಮೀಲ್ ಎಲ್ಲ ಅವ್ರ ಕಾಲದಲ್ಲೇ ಶುರುವಾಗಿದ್ದು, ಮತ್ತು ಅದು ಬಹಳ ಉತ್ತಮವಾದ ಯೋಜನೆ ಮಾಡಿದ್ರು. ಒಂದೇ ಅಲ್ಲ, ಅವರು ಅನೇಕ ಯೋಜನೆಗಳನ್ನು ಮಾಡಿದರು. ನನಗೆ ಎಸ್.ಎಂ. ಕೃಷ್ಣ ಅವ್ರ ಗಂಧರು ಅಂದರೆ ಕಣ್ಮುಂದೆ ಕಾಣೋದು ಅವ್ರ ಸಜ್ಜನಿಕೆ, ಅವರು ಐಟಿ-ಬಿಟಿ ಅವರು ತೋರಿಸಿದ ಅವರು ಒಂದು ಸಹಾಯ, ನಿರ್ಮಲ ಬೆಂಗಳೂರಿಗೆ ಮಾಡಿದ ಸಹಾಯ, ಮಿಡ್ ಡೇ ಮೀಲು. ಮುಖ್ಯವಾಗಿ ಅವರು ಈ ಏಪ್ರಿಲ್ ಮೇದಲ್ಲಿ ಆಗುವ ರಾಮಗಾನ ಸಂಸ್ಥೆ ಇರ್ತಿತ್ತು ಅಲ್ಲಿ ಫೋರ್ಟ್ನಲ್ಲಿ, ಆವಾಗ ಅವರು ಪ್ರತಿ ಸರ್ತಿನೂ ಎಷ್ಟು ವಯಸ್ಸಾದ ಮೇಲೆ ಸಹಿತ ಅಲ್ಲಿ ಬಂದು ಕೂತ್ಕೊಂಡು ಸಂಗೀತವನ್ನು ಆಸ್ವಾದ ಮಾಡ್ತಿದ್ರು. ಸಂಗೀತಗಾರಿಗೆ, ಸಂಗೀತ ಕಲೆಗೆ, ಸಾಹಿತ್ಯಕ್ಕೆ, ಎಲ್ಲದಕ್ಕೂ ಅವರು ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು. ಇದೇ ವರ್ಷ ಅವ್ರನ್ನ ನೋಡಲಿಲ್ಲ, ಅಂದರೆ 2024ದಲ್ಲಿ ಎಸ್.ಎಂ. ಕೃಷ್ಣ ಅವ್ರ ಇದು ಚೇರ್ ಖಾಲಿ ಇತ್ತಲ್ಲಿ, ಅವ್ರಿಗೆ ಹುಷಾರಿಲ್ಲ ಅಂತಂದರು. ಹೀಗಾಗಿ ಒಬ್ಬ ಒಳ್ಳೆಯ ಕಲಾ ರಸಿಕ, ಕಲೆಗೆ ಸಂಬಂಧಪಡುವ ಮತ್ತು ಉತ್ತಮ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ಕೋತಿದ್ದೀನಿ. ತಾವು ಹೇಳಿದಂತೆ ಪ್ರತಿ ವರ್ಷ ನಡೆಯುವಂತಹ ರಾಮ್ ಕಥೆ, ರಾಮ್ ಭಜನೆ, ಈ ಸಂಗೀತ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ಭಾಗಿಯಾಗ್ತಿದ್ರ ಅವರು? ತಾವು ಮತ್ತು ಅವರು ಕೊನೆಯದಾಗಿ ಭೇಟಿಯಾದಂತಹ ಒಂದು ಕ್ಷಣ ಯಾವುದು? ನಾನು ಅವ್ರನ್ನ ಭೇಟಿಯಾಗಿದ್ದು ಜ್ಞಾಪಕ ಬರ್ತಾ ಇಲ್ಲ. ಹೋದ ವರ್ಷ ಕಾಣುತ್ತೆ, ನಾನು ರಾಮಗಾನ ಸಭೆಗೆ ಬಂದಿದ್ದಿತ್ತು. ಆಮೇಲೆ ಪದ್ಮವಿಭೂಷಣ ಇದ್ದಾಗ ನನಗೆ ಅವ್ರಿಗೆ ಪದ್ಮವಿಭೂಷಣ ಅವ್ರಿಗೆ ಪದ್ಮಭೂಷಣ ನನಗೆ ಸಿಕ್ಕಾಗ ನಾನು ಅವ್ರನ್ನ ಭೇಟಿ ಮಾಡಿದೆ. ಅಷ್ಟೊತ್ತಿಗೆ ಅವರು ಇದಾಗಿತ್ತು, ಸ್ವಲ್ಪ ಮೆತ್ತಗಾಗಿದ್ದರು, ಅವ್ರಿಗೆ ಕೋಲ್ ಹಿಡ್ಕೊಂಡು ನಡೆಯೋರು ಶುರು ಮಾಡಿದರು. ಆದರೂ ಅವ್ರ ಮಂದಹಾಸ ಏನು ಕಡಿಮೆ ಆಗಲಿಲ್ಲ. ಶ್ರೀಮತಿ ಪ್ರೇಮಾ ಅವ್ರಿಗೆ, ಮಾಲವಿಕಾಗೆ
ಶಾಂಭವಿ ಅವರಿಗೆ ಮತ್ತು ಐಶ್ವರ್ಯಗೆ ನನ್ನ ಕಡೆಯಿಂದ ಸಂತಾಪಗಳಿದೆ. ಒಂದು ಕಡೆ ಪಟೇಲ್ರ ಗತ್ತಿರ್ಬೋದು, ಅವರನ್ನ ಸಹಜವಾಗಿ ಎಲ್ಲರೂ ಕೂಡ ಪಟೇಲ್ರು ಗತ್ತು ಅನ್ನೋಂಥದ್ದನ್ನೇ ಸಂಬೋಧಿಸ್ತಾರೆ. ಬಹುತೇಕರು ಇನ್ನುಳಿದಂತೆ ಆಡಳಿತಾತ್ಮಕ ಒಂದು ರೀತಿಯ ಕ್ಲಾಸ್ ಪೊಲಿಟಿಷಿಯನ್ ಆಗಿ, ಕ್ಲಾಸ್ ವರ್ಕರ್ ಆಗಿ, ಯಾವುದೇ ಇಲಾಖೆಯಲ್ಲಿ ಅವರ ಇಲಾಖೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಇಲಾಖೆಯಲ್ಲಿ ಹಸ್ತಾಂತರ ಮಾಡುವಂತಹ ವ್ಯಕ್ತಿ ಅಲ್ಲ ಅನ್ನುವಂಥದ್ರ ಬಗ್ಗೆ ಬಹುತೇಕರು ಹೇಳ್ತಾರೆ. ITBTಯಲ್ಲಿ ವಿಶೇಷವಾಗಿ ಅವರು ಬೆಂಗಳೂರನ್ನ ಆಯ್ಕೆ ಮಾಡಿ ಮುಂದಿನ ದಿನಗಳ ಅಂದ್ರೆ ಭವಿಷ್ಯತ್ ಬೆಂಗಳೂರು ಹೇಗಿರಬೇಕು, ಸಿಲಿಕಾನ್ ಸಿಟಿ ಎಷ್ಟು ಮಟ್ಟಿಗೆ ಬೆಳಿಬೇಕು ಅನ್ನುವಂಥ ಚಿಂತನೆ ಇತ್ತಲ್ಲ, ಅದರ ಬಗ್ಗೆ ಕೊನೆಯದಾಗಿ ಹೇಳೋದು. ಅವರು ಬಹುಶಃ ಬೆಂಗಳೂರಿನ ಫಾಸ್ಟ್ ಫಾರ್ವರ್ಡ್ ನೋಡಿದ್ರು ಅಂದರೆ ತಪ್ಪಾಗೋಲ್ಲ ನಿಮ್ಮ ಭಾಷೆಯಲ್ಲಿ. ಅವರು ಫಾಸ್ಟ್ ಫಾರ್ವರ್ಡ್ ನೋಡಿದ್ರು. ಎಲ್ಲ ಅವ್ರ ಬಗ್ಗೆ ನಾವು ಆ ಥರ ವ್ಯಕ್ತಿ ಸಿಗೋದು ಈಗಿನ ಕಾಲದಲ್ಲಿ ಕಡಿಮೆ. ಅಂದರೆ ಶಾಂತವಾಗಿ ಯಾವುದೇ ಒಂದು ಉದ್ವೇಗವನ್ನು ತೋರಿಸ್ತಾನೆ, ಕೆಟ್ಟ ಮಾತಾಡ್ತಾನೆ, ಆಡಳಿತದಲ್ಲಿ ಚೆನ್ನಾಗಿದ್ದು ಎಲ್ಲ ರೀತಿಯಿಂದನೂ ಅವರು ಒಂದು ಸಂಪೂರ್ಣವಾದ ಒಂದು ವ್ಯಕ್ತಿತ್ವ ಸಿಗೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಅವರಿಗೆ ನನ್ನ ಅಂತಿಮ ನಮಸ್ಕಾರಗಳು. ಈ ರಾಜಕೀಯವಾಗಿ ಆಡಳಿತಾತ್ಮಕಕ್ಕೆ ಹೊರತಾಗಿ ಅವರ ಕುಟುಂಬ ತಮ್ಮ ಕುಟುಂಬದ ಬಗ್ಗೆ ಮಾತನಾಡೋದು ಇದು ತುಂಬಾ ಮುಖ್ಯವಾಗುತ್ತೆ. ಯಾಕೆಂತ ಹೇಳಿದ್ರೆ ವ್ಯಕ್ತಿಯ ವೈಯಕ್ತಿಕ ಒಡನಾಟಗಳು, ವೈಯಕ್ತಿಕ ಕುಟುಂಬ ಸಂಬಂಧಗಳು ತುಂಬಾ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಹೌದು, ಅವರು ಮನೆಗೆ ನಾನು ಹೆಚ್ಚು ಅವರು ಶ್ರಾವಣ ಮಾಸದಲ್ಲಿ ಒಂದ್ಸರ್ತಿ ನನಗೆ ಊಟಕ್ಕೆ ಕರೆದಿದ್ರು, ಒಂದು ಮುತ್ತೈದೆ ಅಂತ ಹೇಳಿ. ಅಂದರೆ ಯಾವುದೇ ಒಂದು ಪಾರಂಪರಿಕ ಇದನ್ನು ಸಹಿತ ಅವ್ರು ಬಿಡ್ತಿರ್ಲಿಲ್ಲ. ಪ್ರೇಮ ಅವರು ಹಾಗೆ ಬಹಳ ಆಧಾರದಿಂದ ಪ್ರೀತಿಯಿಂದ ಮಾಡ್ತಾ ಇದ್ರು. ಅದೇ ರೀತಿ ಅವರ ಮೊಮ್ಮಗಳು ಐಶ್ವರ್ಯ ಸಹಿತ ನನಗೆ ಅದೇ ರೀತಿಯಿಂದ ಮಾಡ್ತಾಳೆ, ತುಂಬಾ ಹತ್ತಿರವಾಗಿದ್ದಾಳೆ. ಈಗ ಕೂಡ ಅದೇ ಸಂಬಂಧ ಮತ್ತೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಹೌದು, ನನಗೆ ಐಶ್ವರ್ಯನಲ್ಲಿ ವಿಶೇಷವಾದ ಪ್ರೀತಿ ಇದೆ. ಅವಳು ನನಗೆ ಅದೇ ರೀತಿಯಿಂದ ಒಂಥರ ದೊಡ್ಡವರು ಅಂತ ಮಾನ ಸನ್ಮಾನ ಇವತ್ತಿಗೂ ಮಾಡ್ತಾಳೆ, ಮುಂದಿನ ಜನರೇಷನ್ ಸಹಿತ. ಥ್ಯಾಂಕ್ ಯು. ಇದಿಷ್ಟು ಸುಧಾಮೂರ್ತಿ ಅಮ್ಮನವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.